ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 1-2026 ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಫಸ್ಟ್ ಮೇನ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಮಕ್ಕಳ. ಡೈರೆಕ್ಟ್ ಆನ್ಸರನ್ನು ನಾವು ಕೊಡ್ತಾ ಹೋಗ್ತೀವಿ. ಫಸ್ಟ್ ಕ್ವಶನ್: ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಹೇಳಿಕೆ ನೀಡಿದವರು ಕಾರ್ನಾವಾಲಿಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್: ಮುಸೋಲಿನಿಯು ಸ್ಥಾಪಿಸಿದ ರಾಜಕೀಯ ಪಕ್ಷ ಫ್ಯಾಸಿಸ್ಟ್ ಪಕ್ಷ ಆಗಿರ್ತದೆ. ಆಪ್ಷನ್ ಬಿ ನಲ್ಲಿರೋ ಉತ್ತರ ಕರೆಕ್ಟ್. ನೆಕ್ಸ್ಟ್ ಮೂರನೇ ಪ್ರಶ್ನೆ: ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಕೆ ಮಾಡಿದ್ದು ಯಾವಾಗ ಕೇಳಿದರೆ 4 ಆಪ್ಷನಲ್ಲಿ 1942 ಜನವರಿ 1 ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ: ನರ್ಮದಾ ಬಚಾವೋ ಆಂದೋಲನ ನಡೆದದ್ದು ಗುಜರಾತ್ನಲ್ಲಿ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 5th ಕ್ವಶನ್: ಭಾರತವು ಪಡೆಯುವ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಕೇಳಿದರೆ ಅದು 118 ಸೆಂಟಿಮೀಟರ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ನಲ್ಲಿರೋ ಉತ್ತರ ಕರೆಕ್ಟ್. ನೆಕ್ಸ್ಟ್ 6ನೇ ಪ್ರಶ್ನೆ: ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರು ಕೇಳಿದರೆ ಅದು ನಾವಿಕ್ ಆಗಿರ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. 7th ಕ್ವಶನ್: ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ಬಂದಿರುವಂತಹ ಯೋಜನೆ ದಟ್ ಈಸ್ ಆಶ್ರಯ ಯೋಜನೆ ಆಗಿರ್ತದೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ: ಗ್ರಾಹಕರ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ಸೇವಾ ಶುಲ್ಕ ವಸೂಲಿ ಮಾಡಲಾಗುವ ಬ್ಯಾಂಕ್ ಖಾತೆ ಕೇಳಿದರೆ ಅದು ಚಾಲ್ತಿ ಖಾತೆ ಆಗಿರ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. 9ನೇ ಪ್ರಶ್ನೆ: ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ ಕೇಳಿದ್ದಾರೆ. ಏಕೆಂದರೆ ಬ್ರಿಟಿಷರಿಂದ ಶಸ್ತ್ರ ಬಳಕೆ ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತರ್ತಾರೆ, ಹಾಗಾಗಿ ಅವರು ದಂಗೆಯನ್ನು ಹೇಳ್ತಾರೆ. ನೆಕ್ಸ್ಟ್ 10ನೇ ಪ್ರಶ್ನೆ: ರಷ್ಯಾವು ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಳ್ಳಲು ಕಾರಣ ಕೇಳಿದರೆ ಬ್ರಿಟನ್, ಫ್ರಾನ್ಸ್, ಅಮೆರಿಕಗಳು ರಷ್ಯಾದ ಮೇಲೆ ಹಿಟ್ಲರನ್ನು ದಾಳಿ ಮಾಡುವುದನ್ನು ಬಯಸುತ್ತಿದ್ದವು. ನೆಕ್ಸ್ಟ್ 11ನೇ ಪ್ರಶ್ನೆ: ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಮೊದಲನೇ ಮಹಾಯುದ್ಧದ ನಂತರ ಸಂಭವನೀಯ ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ ರಾಷ್ಟ್ರಗಳ ಸಂಘ ಸ್ಥಾಪಿಸಲಾಯಿತು. 12ನೇ ಪ್ರಶ್ನೆ: 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯಿದೆಯ ಮಹತ್ವವೇನು ಕೇಳಿದರೆ ಅದು ಅಸ್ಪೃಶ್ಯತೆಯ ಆಚರಣೆಯ ಶಿಕ್ಷಾರ್ಹ ಅಪರಾಧವಾಗಿದೆ. ನೆಕ್ಸ್ಟ್ MRPL ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ತೈಲ ಕಾರ್ಯಾಗಾರದಿಂದ ಬರುವಂತಹ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ರಕ್ಷಣೆ ಮಾಡಲು ಚಳವಳಿಯನ್ನು ಕೈಗೊಳ್ಳಲಾಯಿತು. ನೆಕ್ಸ್ಟ್ 14ನೇದು: ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಏಕೆಂದರೆ ಹಲವಾರು ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳನ್ನು ಒದಗಿಸುವುದೇ ಕಬ್ಬಿಣ ಮತ್ತು ಉಕ್ಕು, ಹಾಗಾಗಿ ಅವನ್ನು ಮೂಲ ಕೈಗಾರಿಕೆ ಅಂತೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ: ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ ಕೇಳಿದರೆ ಕೇಂದ್ರ ಹಣಕಾಸು ಮಂತ್ರಿ ಆಗಿರ್ತಾರೆ. ನೆಕ್ಸ್ಟ್ 16ನೇ ಪ್ರಶ್ನೆ: ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಮುಖ್ಯ ಉದ್ದೇಶ ಕೇಳಿದರೆ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಬೆಳವಣಿಗೆ. ಥರ್ಡ್ ಮೇನ್ 2 ಅಂಕದ ಪ್ರಶ್ನೆಗಳಿರ್ತವೆ. 17ನೇ ಪ್ರಶ್ನೆ: ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಿರುವಂತಹ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದು ಈಸಿ ಇತ್ತು. ನೇರ ನೇಮಕಾತಿ ಪ್ರತ್ಯಕ್ಷ ಅಂತ ಹೇಳಿದ್ರೆ ನೇರ ನೇಮಕಾತಿ, ಪರೋಕ್ಷ ನೇಮಕಾತಿ ಅಂದರೆ ಆಂತರಿಕ ನೇಮಕಾತಿ ಆಗಿರ್ತದೆ. ಇಲ್ಲಿ ಪ್ರತ್ಯಕ್ಷ ನೇಮಕಾತಿಯಲ್ಲಿ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗ್ತದೆ ಮತ್ತು ಅಭ್ಯರ್ಥಿಗಳ ಅರ್ಹತೆಯನ್ನು ಹೊಂದಿರಬೇಕು. ಆದರೆ ಪರೋಕ್ಷ ನೇಮಕಾತಿಗೆ ಬಂದರೆ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಮೇಲೆ ಹುದ್ದೆಗಳನ್ನು ನೇಮಕ ಮಾಡಲಾಗ್ತದೆ. ಇಲ್ಲಿ ಪದೋನ್ನತಿ ಮತ್ತು ಬಡ್ತಿಯ ವಿಧಾನವಾಗಿದೆ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ. ಆಹಾರ ಮತ್ತು ಕೃಷಿಯ ಸಂಸ್ಥೆಯ ಉದ್ದೇಶಗಳು ಯಾವುವು? ಸೊ ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಒದಗಿಸುವಿಕೆ, ಜಗತ್ತನ್ನು ಹಸಿವಿನಿಂದ ಮುಕ್ತಗೊಳಿಸುವುದು, ಗ್ರಾಮಾಂತರ ಪ್ರದೇಶದ ಜನರ ಮಟ್ಟವನ್ನು ಸುಧಾರಣೆ. ನೆಕ್ಸ್ಟ್ 18ನೇ ಪ್ರಶ್ನೆ: ಹೆಣ್ಣು ಭ್ರೂಣ ಹತ್ಯೆಯ ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಕೇಳಿದರೆ ಲಿಂಗಾನುಪಾತದಲ್ಲಿ ಏರುಪೇರು, ಲಿಂಗ ತಾರತಮ್ಯತೆ, ಸ್ತ್ರೀಯರ ಸ್ಥಾನಮಾನ, ಅಪಮೌಲ್ಯೀಕರಣ. ಇದಿಷ್ಟು ಸಾಕು. ಅದಕ್ಕೂ ಆಪ್ಷನ್ ಕೊಟ್ಟು ದೊಂಬಿಯ ನಿಯಂತ್ರಣ ಕೇಳಿದ್ದಾರೆ. ಸೊ ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್, ರಕ್ಷಣಾ ಪಡೆ, ಕಾನೂನು. ಇದಿಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ 19ನೇ ಪ್ರಶ್ನೆ: ಭಾರತದಲ್ಲಿ
ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಬ್ರಿಟಿಷರು ಅನುಸರಿಸಿದಂತಹ ನೀತಿಗಳು ಯಾವ್ಯಾವ ಕೇಳಿದರೆ, ಮೊದಲನೇದಾಗಿ ಯುದ್ಧ, ನೆಕ್ಸ್ಟು ಸಹಾಯಕ ಸೈನ್ಯ ಪದ್ಧತಿಗಳು, ನೆಕ್ಸ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ಸೊ ಹೈದರಾಬಾದ್ ಸಂಸ್ಥಾನ ನಿಜಾಮನ ಅಧೀನದಲ್ಲಿತ್ತು. ಈತನು ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸ್ತಾನೆ. ನಿಜಾಮನ ಕ್ರೂರ ಪಡೆಯಾದ ರಜಾಕರ್ ವಿರುದ್ಧ ಜತೆಯಲ್ಲಿ ವ್ಯಾಪಕವಾಗಿ ಪ್ರತಿರೋಧವಿತ್ತು. ಭಾರತ ಸರ್ಕಾರದ ಸೈನ್ಯವನ್ನು ಕಳುಹಿಸಿ ನಿಜಾಮನನ್ನು ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ವಿಲೀನಗೊಳಿಸಲಾಗ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ? ಏಕೆಂದರೆ ಹೆಚ್ಚು ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತದೆ, ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ, ಮತ್ತು ಬಾವಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ, ನೀರಾವರಿ ಸೌಲಭ್ಯ ಇಲ್ಲದ ಭಾಗಗಳಿಗೆ ಇದು ಅವಶ್ಯಕ. 22ನೇ ಪ್ರಶ್ನೆ, ಭಾರತದಲ್ಲಿ ತೋಟಗಾರಿಕಾ ಬೇಸಾಯದ ಬೆಳವಣಿಗೆಗೆ ಸಹಾಯಕವಾಗಿರುವ ಅಂಶಗಳನ್ನು ವಿವರಿಸಲಿಕ್ಕೆ ಕೇಳಿದರೆ, ಒಂದು ವೈವಿಧ್ಯಮಯ ಭೂಸ್ವರೂಪ, ವಾಯುಗುಣ, ಮಣ್ಣು, ನೀರಾವರಿ ಸೌಲಭ್ಯ, ಕಾರ್ಮಿಕರು, ಮಾರುಕಟ್ಟೆ, ಸರ್ಕಾರದ ಉತ್ತೇಜನ. ಯಾವುದಾದ್ರೂ 4 ಬರೀರಿ. ನೆಕ್ಸ್ಟು ನೀತಿ ಆಯೋಗದ ಉದ್ದೇಶಗಳು ಯಾವ್ಯಾವ ಕೇಳಿದ್ದಾರೆ. ಸೊ ಆನ್ಸರ್ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಪ್ರತಿ ವರ್ಷವೂ ಮಾರ್ಚ್ 15 ವಿಶ್ವ ಗ್ರಾಹಕ ದಿನವಾಗಿ ಆಚರಿಸಲಾಗ್ತದೆ. ಯಾಕೆಂದರೆ ಮಾರ್ಚ್ 15, 1962 ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸ್ತಾರೆ. ಆದ್ದರಿಂದ ಪ್ರತಿ ವರ್ಷ ಆ ದಿನವನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತೇಳಿ ಆಚರಿಸಲಾಗ್ತದೆ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 4th ಮೇನ್ 3 ಅಂಕದ ಪ್ರಶ್ನೆಗಳು ಬರ್ತದೆ. 25ನೇ ಪ್ರಶ್ನೆ, 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು? ಅದಕ್ಕೆ ಆಪ್ಷನ್ ಕೊಟ್ಟು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸಿ. 2 ಸಹ ಈಸಿ ಇತ್ತು, ಬರೆದಿರ್ತೀರಿ. ಯಾವುದಾದ್ರೂ 6 ಪಾಯಿಂಟ್ಸ್ ಇಲ್ಲಿರುವಂತಹ ಇಷ್ಟರಲ್ಲಿ ಯಾವುದಾದ್ರೂ 6 ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಭೂಕಂಪದ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವ್ಯಾವ ಕೇಳಿದ್ದಾರೆ. ಮೊದಲನೇದು ಬಹು ಅಂತಸ್ತಿನ ಕಟ್ಟಡವನ್ನು ನಿಷೇಧಿಸುವುದು, ಹಗುರವಾದ ವಸ್ತುಗಳಿಂದ ಕಟ್ಟಡ ನಿರ್ಮಿಸುವುದು, ಸ್ಥಿತಿಸ್ಥಾಪಕತ್ವ ಗುಣವುಳ್ಳ ಕಟ್ಟಡಗಳ ನಿರ್ಮಾಣ, ಭೂಕಂಪ ಸಂಭವಿಸಿದಾಗ ಹೇಗೆ ವರ್ತಿಸಬೇಕೆಂದು ಜನರಿಗೆ ತಿಳುವಳಿಕೆ ನೀಡುವುದು, ಶೀಘ್ರ ವೈದ್ಯಕೀಯ ಸೇವೆ ಸಿಗುವಂತೆ ವ್ಯವಸ್ಥೆಯನ್ನು ಮಾಡುವುದು. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳೇನು ಕೇಳಿದ್ದಾರೆ. ಸೊ ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ ವಿಧಾನ ಇದಾಗಿದೆ. ಕಾಲದ ನೈಜ ಸ್ಪಷ್ಟ ಮಾಹಿತಿಯನ್ನು ದೊರೆಯುತ್ತದೆ ಮತ್ತು ಇದರಿಂದ ಪಡೆಯುವಂತಹ ಮಾಹಿತಿಗಳನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು. ಹವಾಮಾನ ವೈಪರೀತ್ಯವಿದ್ದರೂ ಸಹ ಚಿತ್ರವನ್ನು ಪಡೆಯಬಹುದು. ಸೊ ಇದೆಲ್ಲ ನಿಮಗೆ ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳಾಗಿರ್ತದೆ. ಕಾಣಿಸ್ತಾ ಇದೆ ನಿಮಗೆ ಡಿಸ್ಪ್ಲೇ ಮೇಲೆ. ನೆಕ್ಸ್ಟ್ 27ನೇದು, ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ? ಸೊ ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು, ಸ್ವಾವಲಂಬಿ, ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಕರೆದಿದ್ದಾರೆ. ಇದು ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಯುತ್ತದೆ, ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ರಕ್ಷಿಸುತ್ತದೆ, ಸಹಾನುಭೂತಿ ಮತ್ತು ಸೌಕರ್ಯದಂಥ ಮೌಲ್ಯಗಳನ್ನು ಒದಗಿಸ್ತದೆ. ಸೊ ಇಲ್ಲಿ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿಗೆ ಭಿನ್ನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ ಮಕ್ಕಳ, ಅದಷ್ಟು ಬರೀರಿ. ನೆಕ್ಸ್ಟ್ 28ನೇ ಪ್ರಶ್ನೆ, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲ ಕೇಳಿದ್ದಾರೆ. ಸೊ ಇದು ಹಣದ ಭದ್ರತೆ ನೀಡ್ತದೆ, ಹಣ ಪಾವತಿ ಮಾಡಲು ಸಹಾಯ ಮಾಡ್ತದೆ, ಹಣವನ್ನು ವಸೂಲು ಮಾಡಲು ಸಹಾಯ ಮಾಡ್ತದೆ, ಹಣ ಪಡೆಯಲು ಸಾಧ್ಯವಾಗ್ತದೆ, ವ್ಯವಹಾರಗಳನ್ನು ಸುಗಮವಾಗಿ ಪಡೆಯಲು ಸಾಧ್ಯ, ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಉದ್ಯಮಿಗಳ ಕಾರ್ಯಗಳು ಕೇಳಿದರೆ. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇದಿಷ್ಟು ಅದರ ಕಾರ್ಯಗಳು, ನೀವು ಬರೆದಿರ್ತೀರ, ನೋಡ್ಕೊಳ್ಳಿ ಒಂದ್ಸರಿ. ನೆಕ್ಸ್ಟ್ 29ನೇದು, ಪ್ಲಾಸಿ ಕದನದ ಕಾರಣ ಪರಿಣಾಮ 2 ಕೇಳಿದ್ದಾರೆ. ಕಾರಣ ಬಂದು ಬ್ರಿಟಿಷ್ ನೌಕರರಿಂದ ದಸ್ತಕಗಳ ದುರುಪಯೋಗ ಆಗ್ತದೆ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಮತ್ತು ಕಪ್ಪು ಕೋಣೆ ದುರಂತ ನಡೆಯುತ್ತದೆ, ಹಾಗಾಗಿ ಪ್ಲಾಸಿ ಕದನ ನಡೆಯುತ್ತೆ. ಸೊ ಅದು ಆಗಿದ್ದರಿಂದ ಆದಂಥ ಪರಿಣಾಮಗಳು, ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ, ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತದೆ, ಮೀರ್ ಜಾಫರ್ ಕಂಪನಿಗೆ 17,60,70,00,000 ನೀಡ್ತಾನೆ, ಭಾರತೀಯರಲ್ಲಿ ಅನೈಕ್ಯತೆ, ಅಸಂಘಟನೆಯನ್ನು ಪ್ರದರ್ಶಿಸುತ್ತದೆ, ವ್ಯಾಪಾರಿ ವರ್ಗದ ಲೋಭಿತನವನ್ನು ಇದು ಪ್ರದರ್ಶಿಸುತ್ತದೆ. ನೆಕ್ಸ್ಟ್, ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತವು ಹೇಗೆ ಪ್ರಯತ್ನಿಸುತ್ತದೆ.
ಸೊ ಭಾರತ ಮಾನವನ ಹಕ್ಕುಗಳನ್ನು ಪ್ರತಿನಿಧಿಸುತ್ತಾ ಬಂದಿದೆ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳನ್ನು ಸಮರ್ಥಿಸುತ್ತಾ ಬಂದಿದೆ. ಜನಾಂಗ ಹತ್ಯೆ, ಶೋಷಣೆ, ದಬ್ಬಾಳಿಕೆಗಳಿಗೆ ವಿರೋಧ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪಿಸಿದೆ. ನೆಕ್ಸ್ಟ್ 30ನೇದು ನಿರುದ್ಯೋಗದ ಪರಿಣಾಮವನ್ನು ಕೇಳಿದ್ದಾರೆ. ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ. ನೆಕ್ಸ್ಟ್ 32ನೇ ಪ್ರಶ್ನೆ, 19ನೇ ಶತಮಾನವನ್ನು ಭಾರತೀಯರ ಪುನರುಜ್ಜೀವನ ಕಾಲ ಅಂತೇಳಿ ಕರೆಯಲಾಗ್ತದೆ. ಏಕೆಂದರೆ ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆ ಸಂಪರ್ಕ ದೊರೆಯುತ್ತದೆ, ಇಂಗ್ಲಿಷ್ ವಿದ್ಯಾಭ್ಯಾಸ ಸೌಲಭ್ಯ ದೊರೆಯುತ್ತದೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ ಪರಿಕಲ್ಪನೆಗಳ ಪರಿಚಯವಾಗ್ತದೆ, ವೈಚಾರಿಕತೆಯ ಮನೋಭಾವ ಬೆಳೆಯಿತು, ಸಮಾಜದ ವಿಶ್ಲೇಷಣೆ ಮತ್ತು ಸುಧಾರಣೆ ಆಸಕ್ತಿ, ಪಾಶ್ಚಾತ್ಯ ವಿದ್ವಾಂಸರಿಂದ ಪ್ರಭಾವಕ್ಕೆ ಒಳಗಾಗ್ತಾರೆ. ನೆಕ್ಸ್ಟ್ 33ನೇದು ಅರಣ್ಯಗಳ ಸಂರಕ್ಷಣಾ ವಿಧಗಳು. ಯಾವ ರೀತಿ ನಾವು ಅರಣ್ಯವನ್ನು ಸಂರಕ್ಷಿಸ್ಬೋದು? ಕಾಡ್ಗಿಚ್ಚು ಉಂಟಾಗುವಂಥ ಘರ್ಷಿತ ಮರಗಳನ್ನು ತೆಗೆಯುವಂಥದ್ದು, ಮರಗಳಿಗೆ ತಗುಲುವ ರೋಗವನ್ನು ನಿಯಂತ್ರಿಸುವುದು, ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಸಾರ್ವಜನಿಕರು ಮರ ಕಡಿಯದೆ ಮರ ನೆಡಲು ಪ್ರೋತ್ಸಾಹ ನೀಡಿಸುವುದು, ಅರಣ್ಯ ರಕ್ಷಣೆಗೆ ಜನರನ್ನು ಪ್ರೇರೇಪಿಸುವುದು, ಸಾಮಾಜಿಕ ಅರಣ್ಯ ಯೋಜನೆ ಜಾರಿಗೆ. ಸೊ ಇವೆಲ್ಲ ಅರಣ್ಯ ಸಂರಕ್ಷಣಾ ವಿಧಾನಗಳು. ನೆಕ್ಸ್ಟ್ 5th ಮೇಯ್ನ ಪ್ರತಿ ಪ್ರಶ್ನೆಗೂ 8 ಅಥವಾ 10 ಅಂಶಗಳಲ್ಲಿ ಬರೀಬೇಕಿರುತ್ತೆ. ಇಲ್ಲಿ 4 ಪ್ರಶ್ನೆಗಳು 16 ಅಂಕ ಇರ್ತದೆ. 34ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರ ಸಾಧನೆ ವಿವರಿಸಿ ಅಥವಾ ಪೆರಿಯಾರ್ ಚಳುವಳಿಯ ಮುಖ್ಯಾಂಶ. ಸೊ ಎರಡೂ ಆನ್ಸರ್ಸ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳು. ಯಾವುದಾದ್ರೂ 8 ಪಾಯಿಂಟ್ಸನ್ನು ಬರೀಲೇಬೇಕಾಗ್ತದೆ. ಸೊ ಯಾವುದು ಈಸಿ ಇರುತ್ತೆ ಅದನ್ನು ನೀವು ಬರೆದಿರ್ತೀರ. ಸೊ ಈಗ ಒಂದ್ಸರಿ ನೀವು ಈ ಪಾಯಿಂಟ್ಸ್ ಎಲ್ಲ ಬರೆದಿದ್ದೀರಾ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 35ನೇ ಪ್ರಶ್ನೆ, ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಬಾರಿ ಕೇಳ್ತಿದ್ದಾರೆ. ಅದಕ್ಕೆ ಆಪ್ಷನನ್ನು ಕೊಟ್ಟು ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿದೆ ಏಕೆ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದಾದ್ರೂ ಬರೆದಿರಿ. ಸೊ ಈಸಿಯಾಗಿದೆ ಅಂದರೆ ಸ್ಥಾನೀಕರಣದ್ದು ಈಸಿ. ಕಚ್ಚಾ ವಸ್ತು, ಮಾರುಕಟ್ಟೆ, ಶಕ್ತಿ ಸಂಪನ್ಮೂಲಗಳು, ಸರ್ಕಾರದ ನೀತಿ ನಿಯಮಗಳು, ಸಾರಿಗೆ ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಕಡಿಮೆ ದರದ ಭೂಮಿ. ನೆಕ್ಸ್ಟ್ 36ನೇದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮೂಡಿಸಿತು ಸಮರ್ಥಿಸಿ ಕೇಳಿದ್ದಾರೆ. ಸೊ ಅವರು ವಿದ್ಯಾಭ್ಯಾಸದ ವ್ಯಾಪಕವಾಗಿ ಹರಡಲು ಆಸಕ್ತಿಯನ್ನು ವಹಿಸ್ತಾರೆ. ಪ್ರಾಥಮಿಕ ಶಿಕ್ಷಣಕ್ಕೆ ಶುಲ್ಕವನ್ನು ರದ್ದುಪಡಿಸ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡ್ತಾರೆ. ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ. ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಸಿಮೆಂಟ್, ಕಾಗದ, ಸಕ್ಕರೆ ಕಾರ್ಖಾನೆಗಳನ್ನು ಸ್ಥಾಪಿಸ್ತಾರೆ. ಸೊ ಎಲ್ಲ ಪಾಯಿಂಟ್ಸನ್ನು ಬರೀತಾ ಹೋಗಿ ಮಕ್ಕಳ, ನಿಮ್ಗೆ ಈಸಿಯಾಗಿ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆ ಆಗ್ತಿದೆ ಏಕೆ? ಸೊ ಯಾವ ರೀತಿ ಆಗ್ತಾ ಇದೆ, ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ? ಸೊ ಇದಿಷ್ಟನ್ನು ನೀವು ಬರಿಬೇಕಾಗ್ತದೆ ಮಕ್ಕಳು. ಇದಿಷ್ಟು ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೇನ್ 38th ಕ್ವಶನ್, ನಿಮಗೆ ಕೊಟ್ಟಿರುವ ನಕ್ಷೆಯಲ್ಲಿ ಯಾವುದಾದ್ರೂ 5 ಗುರುತಿಸಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ನಮಗೆ ಒಟ್ಟಾರೆ 10 ಪ್ಲೇಸನ್ನು ಕೊಟ್ಟಿರ್ತಾರೆ ಮಕ್ಕಳ. ಯಾವುದಾದ್ರೂ 5 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟಾಗಿ ಎಲ್ಲವನ್ನು ಗುರುತಿಸಲಾಗಿದೆ. ಇದು ಗೋವಿಂದ ಸಾಗರ, ಈ ಕಡೆ ಬಂದರೆ ಕಾಂಡ್ಲಾ ಆಗಿರ್ತದೆ. ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಇದು ಗುವಾಹಟಿ. ನೆಕ್ಸ್ಟು ಭಾರತದ ಚಹಾ ಬಂದರು ಇದು ಲಾತೂರ್, ಕೈಗಾ, ಸೇಲಂ, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಇದು ಇಂದಿರಾ ಪಾಯಿಂಟ್, ಇದು ಕೊಂಕಣ ತೀರ. ಸೊ ಇದಿಷ್ಟು ನೀವು ಮ್ಯಾಪಿಂಗ್ ಮಾಡಿದರೆ ಮಕ್ಕಳ, ಯಾವುದಾದ್ರೂ 5 ಮಾಡಿದರೆ ನಿಮಗೆ ಸಂಪೂರ್ಣವಾಗಿ 5 ಅಂಕಗಳು ಸಿಕ್ಕಿರುತ್ತೆ. ಸೊ ಮಾಡಿರ್ತೀರ ಅನ್ಕೊತೀವಿ. ಸೊ ಇಲ್ಲಿಗೆ ನಿಮಗೆ ಕಂಪ್ಲೀಟಾಗಿ ಇದು ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ 1 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 27th ನಿಮಗೆ ಎಕ್ಸಾಮ್ 2 ಬರ್ತದೆ, ಪ್ರಿಪ್ರೇಟ್ರಿ ಎಕ್ಸಾಮ್. ಸೊ ಹಾಗಾಗಿ ಈಗಲಿಂದಲೇ ಪ್ರಿಪೇರ್ ಆಗ್ತಾ ಹೋಗಿ. ನಿಮ್ಮ ಫೈನಲ್ಗೂ ಎಕ್ಸಾಮ್ಗೂ ಚೆನ್ನಾಗಿ ಪ್ರಿಪೇರ್ ಆಗಿ, ಆಗೋ ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಲಿಕ್ಕೆ ನಿಮಗೆ ಬೇಕಾಗಿರುವಂಥ ಎಲ್ಲ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಸಿಗ್ತವೆ. ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.